ಸ್ವಾಮಿ ಲವ್ ನನ್ನ ಲೈಫಲ್ಲಿ ನಾನು ಏನೇನು ಅಂದ್ಕೊಂಡಿದ್ದೀನಿ ಎಲ್ಲ ಆಗ್ತಿದೆ ಕಣ. ನಾನು ಫುಲ್ ಅಂದರೆ ಫುಲ್ ಹ್ಯಾಪಿ ಮಗ. ಯಾಕ ಏನಾಯ್ತು? ಇಲ್ಲಿವರೆಗೂ ಚೆನ್ನಾಗಿದ್ದಿಲ್ಲ, ಯಾಕೆ ಸಡನ್ನಾಗಿ ಡಲ್ ಆಗಿದೆಯಾ? ಏನಿಲ್ಲ ಮಗ, ನೀನು ಬಾ. ಏಯ್ ಬಾ ನಿಂತ್ಕೋ. ನೀನು ನನಗೆ ಬರೀ ಫ್ರೆಂಡ್ ಅಲ್ಲ, ಪ್ರಾಣಕ್ಕಿಂತ ಹೆಚ್ಚು. ನೀನು ಯಾವ ಥರ ಇರ್ತೀಯಾ, ನಿನ್ನ ತಲೆಯಲ್ಲಿ ಏನು ನೋಡ್ತಿದ್ಯಾ ಅಂತ ನಂಗೆ ಟಕ್ಕಂತ ಗೊತ್ತಾಗುತ್ತೆ. ಈಗ ನಿಮ್ಮ ಬಚ್ಚಿಟ್ಟಿರೋ ವಿಷಯನೂ ಗೊತ್ತಾಗೋಯ್ತು ನನಗೆ. ಮಗ ಏನು ಗೊತ್ತಾಯ್ತೋ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ಬಚ್ಚಿಟ್ಟಿರೋ ವಿಷಯ. ಲೇ ಕಳ್ಸೊಮ್ಮೆ ಬ್ರೋಕರ್ ಕಮಿಷನ್ ಕೊಡ್ತೀನೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ಯಲ್ವಾ? ಎಷ್ಟು ಚೆನ್ನಾಗಿರೋ ಫ್ಲ್ಯಾಟ್ ನೋಡ್ರು, ನಿಂಗೆ ಕಮಿಷನ್ ಕೊಡ್ತಿರ್ತೀನ. ಕಮಿಷನ್ ಕೊಡ್ತೀನಪ್ಪ, ಜೊತೆಗೆ ಫುಲ್ ಎಣ್ಣೆ ಪಾರ್ಟಿನೇ ಕೊಡಿಸ್ತೀನಿ. ಯೋಚನೆ ಎಲ್ಲ ಮಾಡಕ್ಕೆ ಹೋಗ್ಬೇಡ. ಹೆಂಗೆ ವಿಷಯ ಗೊತ್ತಾಯ್ತು ಅಂತ ಫೀಲ್ ಆಗ್ತಿದ್ಯಾ ಮಚ್ಚ? ಸಪ್ರೇಟ್ ಮನೆ ಮಾಡೋ ವಿಷಯದಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೋ ನಿಜವಾಗ್ಲೂ ಗೊತ್ತಿಲ್ಲ ಮಗ. ಯಾವತ್ತು ನಿನ್ ಗ್ರಹಚಾರ ಕೆಟ್ಟಿರುತ್ತೋ ಅವತ್ತು ನಿಂಗೆ ಸಮಸ್ಯೆ ಸ್ಟಾರ್ಟ್ ಅನ್ಕೋ ಮಗ. ನಾನು ಸೂಪರು ಗ್ರೇಟು ಅಂತ ಹೇಳ್ದೆಯಲ್ಲ, ಆದರೆ ನೀನು ನಿಜವಾಗ್ಲೂ ಗ್ರೇಟು. ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅಂತ ನೀನು ರಿಯಲ್ ಆಗಿ ಕಂಡಿಡ್ಬಿಟ್ಟೆ ಕಣೋ. ನಿಜವಾಗ್ಲೂ ನೀನು ಜೀನಿಯಸ್ ಕಣೋ. ಅದು ನಿಜ ಬಿಡು. ಬ್ರೋಕರ್ ಏನಾದರೂ ಕೇಳಿದ್ರೆ 1 ತಿಂಗಳ ಬಾಡಿಗೆನ ಕಮಿಷನ್ ಕೇಳ್ತಿದ್ರು, ಆದರೆ ನಾನು ಫುಲ್ ಕಮಿಷನ್ ಕೇಳಲ್ಲಪ್ಪ. ಅರ್ಧ ಕಮಿಷನ್ ಕೊಟ್ರೆ ಸಾಕು. ಜೊತೆಗೆ ಫುಲ್ ಬಾಟ್ಲು ಪಾರ್ಟಿ ಕೊಡ್ಸೋದು ಮಾತ್ರ ಮರಿಬೇಡ ಮಗ. ಏನಂತೀಯ? ಏಯ್ ನಿನ್ನ ಕಳ್ಸೊಮ್ಮೆ ಅಂತ ಕರೆಯೋದ್ರಲ್ಲಿ ತಪ್ಪೇ ಇಲ್ಲ ಕಣ. ನಾನೇನೋ ತಮಾಷೆ ಕಮಿಷನ್ ಕೊಡ್ತೀನಿ ಅಂತ ಹೇಳಿದ್ರೆ ನೀನು ಅದನ್ನೇ ನಿಜ ಅಂತ ತಿಳ್ಕೊಬಿಡೋದಾ? ಸೊಮ್ಮೆ ಅಕಾರ್ಡಿಂಗ್ ಟು ಟ್ರೂ ಫ್ರೆಂಡ್ಶಿಪ್ ಲಾ ನಮ್ಮ ಮಧ್ಯೆ ಯಾವ ಕಮಿಷನು ಇರಲ್ಲ. ಎಣ್ಣೆ ಪಾರ್ಟಿ ಕೊಡ್ಸಕ್ಕೆ ನಾನೇ ಎಣ್ಣೆ ಹೊಡೆಯಲ್ಲ. ಸೊ ಎಲ್ಲ ಕ್ಯಾನ್ಸಲ್. ಉಫಿ ಏನಂತೀಯ? ದಗ, ಮೋಸ, ವಂಚನೆ. ಅಡ್ಜಸ್ಟ್ ಮಾಡ್ಕೊಳ. ನಿಂಗೇನು ಹೊಸ್ತಾ? ನೀನು ಮೋಸ ಅಂತಿದ್ದಂಗೆ ಜ್ಞಾಪನಕ್ಕೆ ಬಂದರು. ಯಾರು ನಾಪ್ಕ ಬಂದ್ರು ಮಗ? ಸಪ್ತಮಿ ಅವರಪ್ಪ. ಸಪ್ತಮಿ ಏನಾದರೂ ಇವತ್ತು ಫ್ರೀ ಇದ್ರೆ ಈಗಲೇ ಕರ್ಕೊಂಡ್ಬಂದು ಫ್ಲ್ಯಾಟ್ ತೋರಿಸ್ಬಿಡ್ತೀನಿ. ಅಲ್ಲಿಗೆ ನನ್ನ ಕೆಲಸನೂ ಕಮ್ಮಿ ಆಗುತ್ತೆ. ಏನಂತೀಯಾ? ಇರು, ಈಗಲೇ ಕಾಲ್ ಮಾಡ್ತೀನಿ. ಅಕ್ಕ ಅಕ್ಕ, ಬಾಬಾ ಕಾಲ್ ಮಾಡ್ತಿದ್ದಾರೆ. ಹೌದಾ? ಈ ಟೈಮಲ್ಲಿ ಯಾಕೆ ಕಾಲ್ ಮಾಡ್ತಿದ್ದಾರೆ? ಹಲೋ ಸಪ್ತಮಿ ಅವರೇ, ಎಲ್ಲಿದ್ರಾ? ಮನೇಲಾ? ಇಲ್ಲ, ಕಾರ್ಡ್ ಕೊಡಕ್ಕೆ ಆಚೆ ಬಂದಿದ್ದೀನಿ. ಯಾಕೆ, ಏನಾಯ್ತು? ನೀವೇನಾದ್ರು ಮನೇಲಿ ಫ್ರೀ ಇದ್ದಿದ್ರೆ ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸಿಗೆ ಕರ್ಕೊಂಡೋನ ಅಂತ ಅನ್ಕೊಂಡೆ. ನೀವು ನೋಡಿದ್ರೆ ಆಚೆ ದಿನ ಅಂತ ಹೇಳ್ತಿದ್ದೀರಲ್ಲ, ಏನು ಮಾಡೋದು? ಸಡನ್ ಆಗಿ ಕೇಳಿದ್ರೆ ಹೇಗೆ? ಇವಾಗ ಸ್ವಲ್ಪ ಬ್ಯುಸಿ ಇದೀನಲ್ಲ. ಒಂದು ಕೆಲಸ ಮಾಡೋಣ, ನಾಳೆ ಹೋಗೋಣವಾ? ನಾಳೆ ಅಂದರೆ ಮನೆ ಹಾಳು. ಇವತ್ತೇ ಒಳ್ಳೆ ದಿನ. ಒಂದಲ್ಲ 2 ಕೆಲಸನೂ ಮಾಡಿ. ಕಾರ್ಡೆಲ್ಲ ಕೊಟ್ಟು ಡೈರೆಕ್ಟಾಗಿ ಇಲ್ಲಿಗೆ ಬನ್ನಿ. ನಾನು ನೀವು ಒಟ್ಟಿಗೆ ಹೋಗೋಣ. ಒಟ್ಟಿಗೆ ಹೋಗೋಕ್ಕಾಗಲ್ಲ, ನನ್ನ ಜೊತೆ ನಮ್ಮೂ ಇದ್ದಾಳೆ. ಒಬ್ಳನ್ನೇ ನಡು ರೋಡಲ್ಲಿ ಬಿಟ್ಟು ಬರೋಕ್ಕಾಗತ್ತಾ? ಇದೆಲ್ಲ ಒಂದು ದೊಡ್ಡ ವಿಷಯನಾ? ನನ್ನ ಜೊತೆ ಸ್ವಾಮಿನೂ ಬಂದಿದ್ದಾನೆ. ಈಗ ನೀವು ಬರ್ತೀನಿ ಅಂತ ಹೇಳಿ ಸಾಕು. ಇನ್ನ ನಡು ರೋಡಲ್ಲ, ನಡು ನೀರಲ್ಲಿ ಬೇಕಾದ್ರೂ ಬಿಟ್ಬಿಡ್ತೀನಿ. ನಮ್ಮ ಸ್ವಾಮಿ ಅದನ್ನೆಲ್ಲ ಮನ್ಸ್ಗೆ ಹಾಕೊಳ್ಳಲ್ಲ. ಕಾಲೇಜ್ಗೆ ಹೋಗೋ ಥರ ಬ್ಯಾಗ್ ಇಟ್ಕೊಂಡು 2 ಕೈಲಿ ಚಪ್ಪಲಿ ಇಟ್ಕೊಂಡು ಸೂರ್ಯ ಮುಳುಗೋ ಕಡೆ ಹೋಗ್ತಾ ಇರ್ತಾನೆ. ಏನ್ ಸ್ವಾಮಿ, ಹಂಗೆ ಮಾಡ್ತೀಯ ತಾನೆ? ನಾನೇನು ಮಾಡಿಲ್ಲ ಅಂದ್ರು ನೀನೇ ಮಾಡಿಸ್ತೀಯಲ್ಲಪ್ಪ. ನೋಡಿ, ಹ್ಞೂ ಅಂತಿದ್ದಾನೆ. ಆದರೆ ನನ್ನ ತಂಗಿನ ಒಬ್ಳನ್ನೇ ಬಿಟ್ಟು ಬರೋಕ್ಕಾಗಲ್ಲ ಅಲ್ವಾ? ನಾಳೆ ಹೋಗೋಣ ಬಿಡಿ. ಹೌದು, ನಾಳೆ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಅದೇ ಸರ್ಪ್ರೈಸು. ಓ, ಓಕೆ ಓಕೆ, ಸರಿ, ನಾಳೆನೇ ಮೀಟ್ ಮಾಡೋಣ ಬಿಡಿ. ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ? ಓಕೆ, ಬಾಯ್. ಓ ಅಕ್ಕ, ಭರ್ಜರಿಯಾಗಿ ನಡೀತಿದೆ ಲವ್ವು. ಸುಮ್ಮನೆ ಇರೆ, ತಗೋ ಫೋನು. ಯಾಕೋ ನನ್ನ ಸನ್ಯಾಸಿ ಮಾಡೋದ್ರಲ್ಲಿ ಇದೆಯೋ? ಸೂರ್ಯ ಮುಳುಗೋ ಕಡೆಗೆ
ಕಳ್ಸು, ಸ್ಕೆಚ್ ಎಲ್ಲ ಆಗ್ತಿದ್ಯಾ? ಸುಮ್ಮನೆ ತಮಾಷೆಗೆ. ಇದು ತಮಾಷೆನಾ? ಹೌದು, ತಮಾಷೆಗೆ. ಹೇ, ಏನ್ ಮಗ ಹೊಸ ಫೋನ್ ತಗೊಂಡಿದ್ಯಾ? ವಾರೇ ವಾ ಶ್ರೀಮಂತು, ಹೊಸ ಫ್ಲಾಟು, ಹೊಸ ಫೋನು, ಅದ್ಭುತ. ಸರಿ ಸರಿ, ಬಾ ಮನೆಗೆ ಹೋಗೋಣ. ಹಾ, ಸ್ವಾಮಿ ಈಗೇನಾಯ್ತು? ಅದು ನಾನು ಸತ್ತೊಮ್ಮೆ ಮದುವೆ ಆದ್ಮೇಲೆ ಒಟ್ಟಿಗೆ ಸಂಸಾರ ಮಾಡೋ ಅಪಾರ್ಟ್ಮೆಂಟಾ ಇನ್ನೊಂದ್ಸರಿ ಕಣ್ ತುಂಬಾ ನೋಡೋಣ ಅಂತ. ಅಯ್ಯೋ. ಆಗ ಸೈಡಿಗೆ. ಆಹಾ, ಎಷ್ಟು ಚೆನ್ನಾಗಿದೆ ಅಪಾರ್ಟ್ಮೆಂಟು. ಲೋ ಮಗ, ಮದ್ವೆ ಆದ್ಮೇಲೆ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತೆ. ಈಗ ಬಿಸಿಲು ಜಾಸ್ತಿ ಆಗಿದೆ, ನಡಿಯೋ. ಬಾರೋ. ನಾನು ಸಂತೋಷವಾಗಿ ಇರಕ್ಕೆ ಬಿಡಲ್ಲ ಈ ಕಳ್ಸ್ವಾಮಿ. ಬಾರ ಬಾರ. ಬಾಬಾ ಎಷ್ಟು ಚೆನ್ನಾಗಿ ಒಣಗಿದೆ ನೋಡಿ ಬಿಸಿಲ್ಗೆ. ಹ್ಞೂ ಅಜ್ಜಿ, ಥೇಟ್ ನಿಮ್ ತರಾನೆ. ನಂತರನಾ? ಹ್ಞೂ, ಬಿಸಿಲಿಗೆ ಬೆಂದು ಬಾಡಿದೆ. ಏನಾದ್ರೂ ಒಂದ್ ತರಲೆ ಮಾಡ್ತಾನೆ ಇರ್ತೀಯ ನೀನು. ಅತ್ತೆ, ವಿಭಾ, ಮಂದಾರ ಬಾಮ್ಮ. ಹಾಯ್ ಚಿಕ್ಕಿ. ಹಾಯ್ ವಿಭಾ. ನಾಗರಾಜು, ಮಂದಾರ ಬಂದಿದ್ದಾಳೆ, ಬಾಪ. ಬಂದೇಮ್ಮ. ಮಂದಾರ, ಕೈ ನೋವು ಹೇಗಿದೆಯಮ್ಮ? ಈಗ ಪರವಾಗಿಲ್ಲ ಬಾವ. ಒಂದು ಇಂಜೆಕ್ಷನ್ ತಗೊಂಡ್ಬಿಡ್ಬೇಕಾಗಿತ್ತು. ಬೇಡ ಬಾವ, ಪರವಾಗಿಲ್ಲ. ಈಗ ಪೇನ್ ಬಂದ್ರೆ ನಾನೇ ತಗೋತೀನಿ. ಬಾವ, ನಿಮ್ಮ ಹತ್ರ ಏನೋ ಒಂದು ಹೇಳಬೇಕಾಗಿತ್ತು. ಏನಮ್ಮ? ಬಾವ, ಈ 2 ಲಕ್ಷ ನಿಮಗೆ ಕೊಟ್ಟು ಹೋಗೋಣ ಅಂತ ಬಂದೆ. ಇಷ್ಟೊಂದು ದುಡ್ಡು ಯಾಕಮ್ಮ? ಊರಿನ ದೇವಸ್ಥಾನಕ್ಕೆ 2 ಮನೆಯಿಂದ 50,000 ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದರಲ್ಲಿ ನಮ್ಮ ಪಾಲಿನ 25,000 ಕೊಡಬೇಕಾಗಿತ್ತು. ಜೊತೆಗೆ ಟೆಂಪೋ ಟ್ರಾವೆಲರ್ ದುಡ್ಡು ಕೊಡಬೇಕು ಅಂತ ಅತ್ತೆ ಹೇಳ್ತಾ ಇದ್ರು. ಅದು ಅಲ್ಲದೆ ಮದುವೆಗೆ ಯಾವ ತೊಂದರೆನೂ ಆಗಬಾರ್ದು, ಎಲ್ಲ ಚೆನ್ನಾಗಿ ಆಗಬೇಕು ಅನ್ನೋದೇ ನನ್ನ ಆಸೆ. ಮದುವೆ ಮುಗಿಯೋವರೆಗೂ ಏನಾದರೂ ಒಂದು ಖರ್ಚು ಬರ್ತಾನೆ ಇರುತ್ತೆ. ನೀವು ಪ್ರತಿ ಸರ್ತಿ ದುಡ್ಡುಗೋಸ್ಕರ ಶ್ರೀಮಂತ ಮುಂದೆ ಕೈ ಚಾಚೋದು ನನ್ಗೆ ಯಾಕೋ ಸರಿ ಅನಿಸ್ತಿಲ್ಲ ಬಾವ. ನೀವು ದುಡ್ಡು ಕೇಳೋದು, ಅವನು ಸಿಟ್ಟು ಮಾಡ್ಕೊಳ್ಳೋದು, ಇದೆಲ್ಲ ಯಾಕೆ? ಅದಕ್ಕೆ ಸಣ್ಣ ಪುಟ್ಟ ಖರ್ಚಿಗೆ ದುಡ್ಡಿರ್ಲಿ ಅಂತ ತಗೊಂಬಂದೆ. ತಗೊಳ್ಳಿ. ಯಾಕೆ ಬಾವ, ನಾನು ಕೊಡೋ ದುಡ್ಡು ನಿಮ್ಮೆಲ್ರಿಗೂ ತಗೊಳಕ್ಕಿಷ್ಟ ಇಲ್ವಾ? ಇದು ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲಮ್ಮ. ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ನನಗೆ ಈ ದುಡ್ಡು ಬೇಡ. ನೀವ್ ಯಾಕೆ ಈ ದುಡ್ಡು ಬೇಡ ಅಂತಿದ್ದೀರಾ ಅಂತ ನನಗೆ ಗೊತ್ತು ಬಾವ. ಇದು ನಿಮ್ ತಮ್ಮ ದುಡ್ದಿರೋ ದುಡ್ಡು ಅಂತ ಅಲ್ವಾ? ಖಂಡಿತ ಅಲ್ಲ.